ಈ ರೀಲ್ಸು, ಲೈಕ್ಸು, ಚಾಟ್ಸು ಅದೆಷ್ಟು ಸಂಸಾರ ಹಾಳು ಮಾಡಿದ್ಯೋ ಗೊತ್ತಿಲ್ಲ. ಕಳೆದ 3-4 ದಿನಗಳಿಂದ ಮಂಜು ಲೀಲಾ ಮತ್ತೆ ಒಂದಾದ ಸುದ್ದಿ ಟ್ರೆಂಡಿಂಗ್ ನಲ್ಲಿತ್ತು. ಇದೀಗ ಮತ್ತೊಂದು ಅಂತಹದ್ದೇ ಒಂದು ಸುದ್ದಿ ಸ್ಫೋಟಗೊಂಡಿದೆ. ಕಟ್ಕೊಂಡವನ ಬಿಟ್ಟು ಪ್ರೀತಿಸದವನ ಮದುವೆಯಾಗಿ ಈಗ ಅವನೂ ಬೇಡವೆಂದು 12 ವರ್ಷದ ಕಂದಮ್ಮನ ಅನಾಥ ಮಾಡಿ ಪೊಲೀಸಪ್ಪನ ಜೊತೆ ಪರಾರಿಯಾಗಿದ್ದಾಳೆ. ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಟೋರಿಯ ವಿವರ ಹೀಗಿದೆ. ಈ ಕಥೆಯ ಹೀರೋಯಿನ್ ಮೋನಿಕಾ ಮೂಲತಃ ಮೈಸೂರಿನ ರೀಲ್ಸ್ ರಾಣಿ. ಮೈ ತುಂಬಾ ಮೇಕಪ್ ಹಾಕೊಳ್ಳೋದು, ರೀಲ್ಸ್ ಮಾಡೋದೇ ಕಾಯಕ. ಮೊದಲನೇ ಪತಿಗೆ ಗುಡ್ ಬೈ ಹೇಳಿದ್ದ ಈಕೆ 15 ವರ್ಷಗಳ ಹಿಂದೆ ಪ್ರೀತಿಸಿದ ಪ್ರಿಯಕರನ ಕೈ ಹಿಡಿದಿದ್ಲು. ಸಾಕ್ಷಿ ಎನ್ನುವಂತೆ 12 ವರ್ಷದ ಮಗನಿದ್ದಾನೆ. ಈಗ ಮಗ ಹಾಗೂ ಗಂಡನ ಬಿಟ್ಟು ಕನಸೋ ಇದು ನನಸೋ ಇದು ಎಂದಿದ್ದಾಳೆ. ಪೊಲೀಸನ ಹೆಸರು ರಾಘವೇಂದ್ರ. ಮೂಲತಃ ಉತ್ತರ ಕರ್ನಾಟಕದವ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ ಠಾಣೆಯ ಹೊಯ್ಸಳ ಡ್ರೈವರ್. ಈತನಿಗೂ ಮದುವೆಯಾಗಿ ಮಗು ಇದೆ. ರೀಲ್ಸ್ ಮಾಡ್ತಿದ್ದ ಮೋನಿಕಾ ಕಳೆದ ಜೂನ್ ನಲ್ಲಿ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಮಾಡಿಕೊಂಡಿದ್ದಾಳೆ. ಪರಿಚಯ ಸ್ನೇಹಕ್ಕೆ ತಿರುಗಿ ಪ್ರೀತಿಯೂ ಆಗಿದೆ. ಕಳೆದ 2-3 ತಿಂಗಳಿನಿಂದ ಪ್ರೀತಿ ಪ್ರೇಮದಲ್ಲಿ ತೇಲಾಡಿದ್ದಾಳೆ. ನೀನೇ ಎಲ್ಲ, ನೀನಿಲ್ಲದೆ ಏನೂ ಇಲ್ಲ ಅಂತ ಪೊಲೀಸಪ್ಪ ಕೂಡ ಆಕೆಯ ಕೈ ಹಿಡಿದು ತಿರುಗಾಡಿದ್ದಂತೆ. ದೂರಿನ ಬೆನ್ನಲ್ಲೇ ಚಂದ್ರ ಲೇಔಟ್ ಪೊಲೀಸರು ಗಂಡನಿಗೆ ಕರೆ ಮಾಡಿ ಕರೆಸಿದ್ದಾರೆ. ಇನ್ನೊಂದು ವಿಚಾರ ಅಂದ್ರೆ ಪೊಲೀಸರಿಗೆ ದೂರು ನೀಡುವವರೆಗೂ ಮೋನಿಕಾಳ ಕಳ್ಳಾಟ ಪತಿಗೆ ಗೊತ್ತೇ ಇರಲಿಲ್ಲ. ಇತ್ತ ಗಂಡ ಠಾಣೆಗೆ ಬರ್ತಿದ್ದಂತೆಯೇ ಮನೆಗೆ ಬಂದಾಕೆ 160 ಗ್ರಾಂ ಚಿನ್ನಾಭರಣ, 1.8 ಲಕ್ಷ ಹಣದೊಂದಿಗೆ ಮನೆ ಬಿಟ್ಟಿದ್ದಾಳೆ. ಈಗ ಮೋನಿಕಾ ಗಂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ.